ಲೋಕಸಭೆ ಚುನಾವಣೆ ಹತ್ತಿರವಾಗ್ತಾ ಇರುವಂತಹ ಒಂದು ಬೆನ್ನಲ್ಲೇ ಈಗ ಸಾಕಷ್ಟು ಚಟುವಟಿಕೆಗಳು ಕೂಡ ಬಿಜೆಪಿಯಲ್ಲಿ ಗರಿಗೆದರ್ತಾ ಇವೆ. ಅದರಲ್ಲೂ ದೆಹಲಿ ಮಟ್ಟದಲ್ಲಿ ಈಗ ಸಾಕಷ್ಟು ಮ್ಯಾರಥಾನ್ ಮೀಟಿಂಗ್ಗಳು ನಡೀತಾ ಇವೆ. ಇವತ್ತು ಮೋದಿ ನೇತೃತ್ವದಲ್ಲಿ ನಡೀತಾ ಇರುವಂತಹ ಮೀಟಿಂಗ್ ಬಿಜೆಪಿಯ ಎರಡನೇ ಪಟ್ಟಿ ಫೈನಲ್ ಆಗುವಂತಹ ಸಾಧ್ಯತೆಗಳು ಕಂಡುಬರ್ತಾ ಇವೆ. ರಾಜ್ಯದ 28 ಅಭ್ಯರ್ಥಿಯ ಹೆಸರು ಕೂಡ ಬಹುಶಃ ಇವತ್ತು ಫೈನಲ್ ಆಗಿ ಈ ಪಟ್ಟಿಯಲ್ಲಿ ಹೆಸರು ಇರಬಹುದು ಅನ್ನುವಂಥದ್ರ ಬಗ್ಗೆ ಹೇಳ್ತಾ ಇದ್ದಾರೆ. ಸಭೆಯಲ್ಲಿ ಕೇಂದ್ರ ಚುನಾವಣಾ ಸಮಿತಿ ಸದಸ್ಯ BS ಯಡಿಯೂರಪ್ಪ ಅವರು ಕೂಡ ಭಾಗಿಯಾಗಿದ್ದಾರೆ. ರಾಜ್ಯ ಬಿಜೆಪಿಯ ಅಭ್ಯರ್ಥಿಗಳ ಪಟ್ಟಿ ಫೈನಲ್ ಬಗ್ಗೆ ಚರ್ಚೆ ಇಲ್ಲಿ ನಡೀತಾ ಇದೆ. 28 ಕ್ಷೇತ್ರಗಳಿಗೂ ಅಭ್ಯರ್ಥಿಗಳ ಹೆಸರು ಇವತ್ತು ಫೈನಲ್ ಆಗಬಹುದು. CECಗೆ ಸೆಂಟ್ರಲ್ ಎಲೆಕ್ಷನ್ ಕಮಿಷನ್ಗೆ ಈಗ ರವಾನೆ ಮಾಡುವಂಥದ್ರ ಬಗ್ಗೆನೂ ಕೂಡ ಈಗ ಚಿಂತನೆ ಆಗ್ತಾ ಇದೆ. ಪ್ರತಿ ಲೋಕಸಭಾ ಕ್ಷೇತ್ರಕ್ಕೆ 3 ರಿಂದ 5 ಹೆಸರು ರವಾನೆ ಮಾಡಿ ಅನ್ನುವಂಥದ್ರ ಬಗ್ಗೆ ಈಗಾಗಲೇ ಹೇಳಿದ್ರು. ಅಂದರೆ CECಗೆ ಪಟ್ಟಿ ಕಳಿಸ್ಬೇಕು ಅಂತ ಹೇಳಿ ಈಗ ರಾಜ್ಯ ಚುನಾವಣಾ ಸಮಿತಿ ಕೂಡ ಅದನ್ನ ಮಾಡಬೇಕಿತ್ತು. ಈಗ ಹಾಲಿ ಸಂಸದರಿಗೆ ಟಿಕೆಟ್ ನೀಡೋದಕ್ಕೆ ಪಕ್ಷದಲ್ಲೇ ಕೆಲವೊಂದಿಷ್ಟು ಜನ ವಿರೋಧ ಮಾಡ್ತಾ ಇದ್ದಾರೆ. ಕಾರ್ಯಕರ್ತರು ಮತ್ತೆ ಶಾಸಕರಲ್ಲೂ ಕೂಡ ಅಸಮಾಧಾನ ಈಗ ಭುಗಿಲೆದ್ದಿದೆ. ಹೀಗಾಗಿ ಮತ್ತೆ ಟಿಕೆಟ್ ನೀಡಬೇಕೋ ಬೇಡವೋ ಅನ್ನುವಂಥದ್ರ ಬಗ್ಗೆನೂ ಕೂಡ ಚರ್ಚೆ ನಡೀತಾ ಇದೆ. ಕೆಲವೆಡೆ ಈ ಬಾರಿ ಹೊಸ ಮುಖಗಳಿಗೆ ಅವಕಾಶ ಸಿಗುವಂತಹ ಸಾಧ್ಯತೆಗಳು ಕೂಡ ಕಂಡುಬರ್ತಾ ಇವೆ. ಸೊ ಹಾವೇರಿ, ಚಿಕ್ಕಬಳ್ಳಾಪುರ, ಚಾಮರಾಜನಗರ ಈ 3 ಕ್ಷೇತ್ರಗಳಿಗೆ ಏನಾದರೂ ಹೊಸ ಮುಖ ಪರಿಚಯ ಆಗಬಹುದಾ ಅನ್ನುವಂಥದ್ರ ಬಗ್ಗೆ ಹಾಲಿ ಸಂಸದರಿಗೆ ಟಿಕೆಟ್ ನೀಡೋದಕ್ಕೆ ಪಕ್ಷದಲ್ಲೇ ವಿರೋಧ ಇದೆ. ಸೊ ಹಾಗಾಗಿ ಇವತ್ತು ಬಹುಶಃ ಎರಡನೇ ಪಟ್ಟಿ, ಅದರಲ್ಲೂ ಕರ್ನಾಟಕದ 28 ಕ್ಷೇತ್ರಗಳಿಗೂ ಕೂಡ ಏನಾದರೂ ಟಿಕೆಟ್ ಅನೌನ್ಸ್ ಆಗಬಹುದಾ, ಹೆಸರುಗಳು ಅನೌನ್ಸ್ ಆಗಬಹುದಾ ಅನ್ನುವಂಥದ್ರ ಬಗ್ಗೆ ಇರುವಂತಹ ನಿರೀಕ್ಷೆಗಳು ಈಗ ಆಕಾಂಕ್ಷಿಗಳ ಒಂದು ಎದೆಯಲ್ಲೂ ಕೂಡ ಢವಢವ ಜೋರಾಗಿದೆ. ಸಾಯಂಕಾಲ ಎಲೆಕ್ಷನ್ ಕಮಿಟಿ ಮೀಟಿಂಗ್ ಇದೆ, ಅದಕ್ಕೋಸ್ಕರ ಬಂದಿದ್ದೇನೆ. ಕರ್ನಾಟಕದಲ್ಲಿ ಯಾರ್ಯಾರು ಸ್ಪರ್ಧೆ ಮಾಡಬೇಕು ಅನ್ನೋದ್ರ ಬಗ್ಗೆ ಚರ್ಚೆ ಆಗುತ್ತೆ. ಒಂದು ಅಂತಿಮ ತೀರ್ಮಾನ ಇವತ್ತು ನಾಳೆಯಲ್ಲಿ ನಮ್ಮ ಪ್ರಧಾನಿಯವರು ಮತ್ತು ಗೃಹ ಸಚಿವರು ತಗೊಳ್ತಾರೆ ಅನ್ನೋ ವಿಶ್ವಾಸ ಇದೆ. ಆ ಕಾರಣಕ್ಕೆ ನಾನು ಬಂದಿದ್ದೇನೆ. ಸರ್, ಇವತ್ತು CEC ಮೀಟಿಂಗ್ ಇದೆಯಾ ಸರ್ ಇವತ್ತು, ಅಥವಾ ನಡ್ಡಾ ಅವ್ರ ಜೊತೆಗೆ ಬರೀ ರಾಜ್ಯ ನಾಯಕರು ಚರ್ಚೆ ಮಾಡ್ತೀರಾ? ಅಮಿತ್ ಶಾನು ಇರ್ತಾರೆ, ನಡ್ಡಾನು ಇರ್ತಾರೆ, ಪ್ರಧಾನಿಯವರು ಇರ್ತಾರೆ. ಎಲ್ಲರ ಸಮಕ್ಷಮ ಉಳಿದಂಥ ಕ್ಷೇತ್ರಗಳ ಒಂದು ಅಭ್ಯರ್ಥಿಗಳು ಯಾರಿರಬೇಕು ಅನ್ನೋದ್ರ ಬಗ್ಗೆ ಚರ್ಚೆಯಾಗಿ ಅಂತಿಮ ತೀರ್ಮಾನವನ್ನು ಪ್ರಧಾನಿಯವರು ಗೃಹ ಸಚಿವರು ತಗೊಳ್ತಾರೆ. ಸರ್, ಎರಡನೇ ಪಟ್ಟಿಯಲ್ಲಿ ನಿರೀಕ್ಷೆ ಮಾಡಬಹುದಾ ಕರ್ನಾಟಕದ ಅನೌನ್ಸ್ ಆಗುತ್ತೆ? ಮೋಸ್ಟ್ ಪ್ರಾಬಲಿ ಆಗ್ಬೋದು ಅಂತ ನಾನು ನಂಬಿಕೆ ಇಟ್ಕೊಂಡಿದ್ದೆ. ಎಷ್ಟು ಆಗುತ್ತೆ, ಎಷ್ಟು ಕ್ಷೇತ್ರ ಆಗುತ್ತೆ? ಇಲ್ಲ, ಟೋಟಲ್ 28 ಕಾನ್ಸ್ಟಿಟ್ಯೂನ್ಸಿ ತಾನೆ JDS ಮಾಡೋದಾದರೆ JDSಗೆ ಎಷ್ಟು ಬಿಟ್ಟು ಕೊಡ್ತಾರೆ ಅನ್ನೋ ತೀರ್ಮಾನ ಅವ್ರಿಗೆ ಗೊತ್ತಿರೋವಂಥದ್ದು, ನಮಗಿನ್ನೂ ಮಾಹಿತಿ ಇಲ್ಲ. ಸೊ JDS ಕೊಡೋದನ್ನು ಬಿಟ್ಟು ಉಳಿದಂಥ ಕ್ಷೇತ್ರಗಳನ್ನು ಬಹುತೇಕ ಇವತ್ತು ಚರ್ಚೆ ಮಾಡಿ. ಸರ್, ಬಹಳಷ್ಟು ಜನರಿಗೆ ಟಿಕೆಟ್ ಕಟ್ ಆಗುತ್ತೆ ಈ ಸಾರಿ ಅನ್ನುವಂತ ನಮಗೆ ಯಾವುದು ಕ್ಲಿಯರ್ ಇಲ್ಲಪ್ಪ, ಮೀಟಿಂಗ್ ಆದಮೇಲೆ ಗೊತ್ತಾಗುವಂಥ. ಬಿಜೆಪಿಯ ಸಂಭಾವ್ಯ ಅಭ್ಯರ್ಥಿಗಳು ಯಾರಾಗಬಹುದು ಅನ್ನುವಂಥದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ ಕೊಡ್ತಾ ಇದ್ದೀವಿ. ಟಿವಿ ಸ್ಕ್ರೀನ್ ಮೇಲೆ ನೋಡಬಹುದು. PC ಮೋಹನ್ ಬೆಂಗಳೂರು ಕೇಂದ್ರ, ಸೊ ಸೆಂಟ್ರಲ್ ಟಿಕೆಟ್ ಸಿಗಬಹುದು ಅನ್ನುವಂಥ ಒಂದು ನಿರೀಕ್ಷೆ ಇದೆ. ಮೈಸೂರು ಕೊಡಗು ಭಾಗಕ್ಕೆ ಈಗ ಪ್ರತಾಪ್ ಸಿಂಹ, ಜೊತೆಗೆ ಹುಬ್ಳಿ ಧಾರವಾಡ ಕ್ಷೇತ್ರಕ್ಕೆ ಪ್ರಹ್ಲಾದ್ ಜೋಶಿ ಅವರಿಗೇನೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ಈಗ ಕಂಡುಬರ್ತಾ ಇವೆ. ಇವತ್ತು ಆಲ್ಮೋಸ್ಟ್ ಫೈನಲ್ ಆಗಬಹುದು. ಇನ್ನು ಕಲಬುರಗಿಯಲ್ಲಿ ಉಮೇಶ್ ಜಾಧವ್, ಹಾಗೆ ಬೆಂಗಳೂರು ಗ್ರಾಮಾಂತರದಿಂದ ಈ ಬಾರಿ ಡಾಕ್ಟರ್ CN ಮಂಜುನಾಥ್ ಅವರಿಗೆ ಟಿಕೆಟ್ ಸಿಗುವಂತಹ ಸಾಧ್ಯತೆಗಳು ನಿಚ್ಚಳವಾಗಿ ಕಂಡು ಬರ್ತಾ ಇವೆ. ಇನ್ನು ಬೆಂಗಳೂರು ಗ್ರಾಮಾಂತರದಲ್ಲಿ ಅಥವಾ CP ಯೋಗೇಶ್ವರ್ಗೆ ಏನಾದರೂ ಕೊಡಬಹುದಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಇವರಿಬ್ಬರ ನಡುವೆ ಒಂದು ಪೈಪೋಟಿ ಇದ್ದ ಇದೆ. ಇನ್ನು ಹಾವೇರಿಯಿಂದ ಅಫ್ಕೋರ್ಸ್ ಮಾಜಿ CM ಆಗಿರುವಂಥ ಬಸವರಾಜ ಬೊಮ್ಮಾಯಿ ಅವರು ಕಣಕ್ಕಿಳಿಬಹುದು ಅನ್ನುವಂಥದ್ರ ಬಗ್ಗೆ ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಇನ್ನು ಹಾವೇರಿಯಲ್ಲಿ ಜಗದೀಶ್ ಶೆಟ್ಟರ್ ಅವರಿಗೆ ಈಗ ಮತ್ತೆ ವಾಪಸ್ ಗರ್ವಾಪ್ಸಿ ಏನಾಗಿದೆ ಜಗದೀಶ್ ಶೆಟ್ಟರ್ ಅವ್ರದ್ದು, ಸೊ ಅವರು ಬಹುಶಃ ಟಿಕೆಟ್ ಪಡಿಬಹುದು ಅನ್ನುವಂಥದ್ದಿದೆ. ಇನ್ನು ಅಥವಾ BC ಪಾಟೀಲ್ ಅವರಿಗೆ ಏನಾದರೂ ಸಿಗುತ್ತಾ ಅನ್ನುವಂಥದ್ರ ಬಗ್ಗೆನೂ ಕೂಡ ಒಂದಷ್ಟು ಚರ್ಚೆಗಳಾಗ್ತಾ ಇವೆ. ಸೊ ಇನ್ನು ಬಹುಶಃ ಇವತ್ತು ಲಿಸ್ಟ್ ಬಿಡುಗಡೆಯಾಗುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇವೆ. ಮತ್ತಷ್ಟು ಡೀಟೇಲ್ಸ್ ಪಡ್ತಾ ಹೋಗೋಣ. ನಮ್ಮ ಪ್ರತಿನಿಧಿ ಹರೀಶ್ ಡೆಲ್ಲಿಯಿಂದ ಜಾಯ್ನ್ ಆಗ್ತಾ ಇದ್ದಾರೆ. ನಮ್ಮ ಪ್ರತಿನಿಧಿ ಪ್ರಮೋದ್ ಕೂಡ ಈಗ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾ ಇದ್ದಾರೆ. ಹರೀಶ್, ಸೆಂಟ್ರಲ್ ಅಲ್ಲಿ ಆಗ್ತಾ ಇರುವಂತಹ ಈ ಒಂದು ಬೆಳವಣಿಗೆಗಳು, ಇವತ್ತು ಕೂಡ ಸಾಕಷ್ಟು ಜನ ನಾಯಕರು, ರಾಜ್ಯದ ನಾಯಕರು ಕೂಡ ದೆಹಲಿಯಲ್ಲಿ ಬಿಟ್ಬಿಟ್ಟಿದ್ದಾರೆ. ಬಹುಶಃ ಆಲ್ಮೋಸ್ಟ್ ಇವತ್ತೇ 28 ಅಭ್ಯರ್ಥಿಗಳ ಒಂದು ಪಟ್ಟಿ ಏನಾದರೂ ಸಿದ್ಧತೆ ಆಗ್ಬಹುದಾ, ಎರಡನೇ ಪಟ್ಟಿ ಏನಾದರೂ ಬಿಡುಗಡೆ ಆಗಬಹುದಾ? ಏನು ಅಪ್ಡೇಟ್ ಸಿಗ್ತಾ ಇದೆ ಈಗ ಹರೀಶ್ ಅಲ್ಲಿಂದ?
ರೆಹಮಾನ್, ಕರ್ನಾಟಕದೊಂದು ವಿಶೇಷ, ಯಾಕಂದ್ರೆ ಯಾವುದೇ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸ್ಕೊಂಡು ಮೊದಲ ಪಟ್ಟಿಯನ್ನ ಬಿಡುಗಡೆ ಮಾಡಿರಲಿಲ್ಲ. ಆಯಾ ರಾಜ್ಯಗಳಿಂದ ಕೋರ್ ಕಮಿಟಿಯ ಶಿಫಾರಸಿನ ಮೇಲೆ ಇಲ್ಲಿ ಸಿಸಿ ಸಭೆಯನ್ನ ಮಾಡಿ ಅಂತಿಮವಾದಂತಹ ಪಟ್ಟಿಯನ್ನ ಬಿಜೆಪಿ ಹೈಕಮಾಂಡ್ ಬಿಡುಗಡೆ ಮಾಡಿತ್ತು. ಆದ್ರೆ ಕರ್ನಾಟಕದಲ್ಲಿ ಈ ಬಾರಿ ವಿಶೇಷ ಇದೆ. ಸಾಕಷ್ಟು ಮಂದಿ ಟಿಕೆಟ್ ಬೇಡ ಅಂತ ಹೇಳಿದ್ದಾರೆ. ಮತ್ತೊಂದಷ್ಟು ಹಿರಿಯ ಸಂಸದರಿಗೆ ಟಿಕೆಟ್ ಬೇಡ, ಅವ್ರಿಗೆ ಕೊಡೋದು ಬೇಡ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಶಾಸಕರು ಕಾರ್ಯಕರ್ತರು ಒತ್ತಡವನ್ನ ಹೇರ್ತಾ ಇದ್ದಾರೆ. ಅದ್ರ ಜೊತೆಗೆ ಜೆಡಿಎಸ್ ಜೊತೆ ಮೈತ್ರಿ ಕೂಡ ಇದೆ. ಇಂತಹ ಸಂದರ್ಭದಲ್ಲಿ ಹೈಕಮಾಂಡೇ ನೇರವಾಗಿ ಖುದ್ದಾಗಿ ಅಖಾಡಕ್ಕೆ ಇಳಿದಿದೆ. ಮತ್ತೆ ರಾಜ್ಯ ನಾಯಕರನ್ನ ದೆಹಲಿಗೆ ಕರೆಸ್ಕೊಂಡು ಇವತ್ತು ಸಭೆಯನ್ನ ಮಾಡ್ತಿರುವಂತಹದ್ದು. ಇವತ್ತು ಬಹುತೇಕ ರಾಜ್ಯ ಪ್ರಮುಖ ನಾಯಕರು, ಬಿಜೆಪಿ ಪ್ರಮುಖ ನಾಯಕರು ದೆಹಲಿಗೆ ಬರ್ತಾ ಇದ್ದಾರೆ. ಆರೋಶಕ್ಕೂ ಬೊಮ್ಮಾಯಿ ಅವರು, ಜಗದೀಶ್ ಶೆಟ್ಟರ್ ಅವರು, ಮತ್ತೆ ವಿಜಯೇಂದ್ರ ಅವರು, ಜೊತೆಗೆ ಯಡಿಯೂರಪ್ಪ ಅವರು ಈಗಾಗಲೇ ಬಂದಿದ್ದಾರೆ. ಇವರೆಲ್ಲರ ಸಮ್ಮುಖದಲ್ಲಿ ಇವತ್ತು BL ಸಂತೋಷ್ ಅವರು, JP ನಡ್ಡಾ ಅವರು ಸಂಜೆ 5 ಗಂಟೆಗೆ ಬಿಜೆಪಿ ಕೇಂದ್ರ ಕಚೇರಿಯಲ್ಲಿ ಸಭೆಯನ್ನ ಮಾಡ್ತಾರೆ. ಅಭ್ಯರ್ಥಿಗಳ ಆಯ್ಕೆ ಬಗ್ಗೆ ಕಳೆದ ಕೋರ್ ಕಮಿಟಿ ಸಭೆಯಲ್ಲಿ 3-4 ಹೆಸರುಗಳನ್ನ ಲಿಸ್ಟ್ ಮಾಡಿ ಕಳಿಸಲಾಗಿದೆ. ಆ ಹೆಸರುಗಳನ್ನ ಒಂದೇ ಒಂದು ಹೆಸರಿರೋ ತರ ಪಟ್ಟಿ ಮಾಡ್ಕೊಳ್ಳೋ ರೀತಿ ಇವತ್ತು ಚರ್ಚೆಯನ್ನ ಮಾಡ್ತಾರೆ. ಮತ್ತೆ ಯಾವ್ಯಾವ ಕ್ಷೇತ್ರದಲ್ಲಿ ಜಾತಿವಾರು ಲೆಕ್ಕಾಚಾರ ಆಗಿರಬಹುದು, ಮತ್ತೆ ಭೌಗೋಳಿಕವಾರು, ಪ್ರಾದೇಶಿಕವಾರು ಲೆಕ್ಕಾಚಾರಗಳನ್ನ ಹಾಕಿ ಅಭ್ಯರ್ಥಿಗಳನ್ನ ಆಯ್ಕೆ ಮಾಡುವಂತಹ ಸಾಧ್ಯತೆ ಇದೆ. ಇಲ್ಲಿ ಮುಖ್ಯವಾಗಿ ವೈಯಕ್ತಿಕವಾಗಿ ಒಂದಷ್ಟು ಸಂಸದರು ಆಡಳಿತ ವಿರೋಧಿ ಅಲೆಯನ್ನ ಅನುಭವಿಸ್ತಾ ಇದ್ದಾರೆ. ಮುಖ್ಯವಾಗಿ ಆಪ್ ಅಂದ್ರೆ ನಮೋ ಆಪ್ ಮೂಲಕ ಕಾರ್ಯಕರ್ತರು, ಮತದಾರರು ವರದಿಯನ್ನ ಕೊಟ್ಟಿದ್ದಾರೆ. ಅಂದ್ರೆ ಆಯಾ ಸಂಸದರಿಗೆ ಎಷ್ಟೆಷ್ಟು ಕಾರ್ಯವೈಖರಿ ಹೇಗಿದೆ, ಅವರ ಸಾಧನೆ ಹೇಗಿದೆ, ಅವರಿಗೆ ಮತವನ್ನ ಎಷ್ಟು ಕೊಡ್ತೀರಿ, ಅವರು ಏನೇನು ಒಳ್ಳೆ ಕೆಲಸ ಮಾಡಿದ್ದಾರೆ, ಅವರಿಗೆ ಯಾಕೆ ಟಿಕೆಟ್ ಕೊಡಬಾರ್ದು, ಈ ರೀತಿಯಾದಂತಹ ಎಲ್ಲ ಸರ್ವೆಗಳು ಕೂಡ ನಮೋ ಆಪ್ ಮೂಲಕ ಮಾಡಲಾಗಿದೆ. ಆ ಆಪ್ ಅನ್ನ ವರದಿಯನ್ನ ಹೈಕಮಾಂಡ್ ನಾಯಕರು ಮುಂದಿಟ್ಕೊಳ್ತಾರೆ. ಮುಖ್ಯವಾಗಿ ಈಗ ಕಾರ್ಯಕರ್ತರು ಮತ್ತೆ ಸ್ಥಳೀಯ ನಾಯಕರ ವಿರೋಧ ಕಟ್ಕೊಂಡು ಕೂಡ ಟಿಕೆಟ್ ಅನ್ನ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಹಾಗೆ ಅವರೆಲ್ಲರನ್ನ ಒಪ್ಪಿಗೆಯನ್ನ ಪಡೆದು ಅವರ ಅಭಿಪ್ರಾಯವನ್ನು ಕೂಡ ಸಂಗ್ರಹಿಸಿ ಟಿಕೆಟ್ ಅನ್ನು ಕೊಡಬೇಕಾಗುತ್ತೆ. ಮತ್ತೆ ಕರ್ನಾಟಕದಲ್ಲಿ ಈ ಬಾರಿ ಬಿಜೆಪಿಗೆ ಸಾಕಷ್ಟು ಸವಾಲುಗಳಿದೆ. ಒಂದು ಕಡೆ ಗ್ಯಾರಂಟಿ, ಕಾಂಗ್ರೆಸ್ ಕೊಟ್ಟಿರತಕ್ಕಂತಹ ಗ್ಯಾರಂಟಿ ಅದು ಯಾವ ರೀತಿಯಾಗಿ ಲೋಕಸಭೆಯಲ್ಲಿ ಪರಿಣಾಮ ಬೀರುತ್ತೆ ಅನ್ನುವಂಥ ಆತಂಕ ಕೂಡ ಈಗ ಬಿಜೆಪಿಗೆ ಇರುವಂತಹದ್ದು. ಹಾಗಾಗಿ ಅತ್ಯಂತ ಕಟ್ಟುನಿಟ್ಟಾಗಿ ಅಭ್ಯರ್ಥಿಗಳನ್ನು ಆಯ್ಕೆ ಮಾಡಬೇಕಾಗುತ್ತೆ. ಅಭ್ಯರ್ಥಿ ಆಯ್ಕೆ ಮಾಡುವಲ್ಲಿ ಯಾವುದೇ ರೀತಿಯಾದಂತಹ ಲೋಪದೋಷಗಳು ಇರಬಾರ್ದು, ಸರಿಯಾದಂತಹ ಅಭ್ಯರ್ಥಿಗಳನ್ನೇ ಆಯ್ಕೆ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಹೈಕಮಾಂಡ್ ಕೂಡ ಇರುವಂತಹದ್ದು. ಅತ್ಯಂತ ಹೆಚ್ಚಿನ ಸೀಟ್ಗಳನ್ನ ಕರ್ನಾಟಕದಲ್ಲಿ ಗೆಲ್ಲಬೇಕು ಅನ್ನುವಂತಹದ್ದು. ಹೀಗಾಗಿ ಸಾಕಷ್ಟು ರೀತಿಯಾದಂತಹ ಇವತ್ತು ಸಭೆಯಲ್ಲಿ ಚರ್ಚೆಗಳು ನಡೆಯುತ್ತೆ. ರಾಜ್ಯ ನಾಯಕರುಗಳು ಕೂಡ ಅಭಿಪ್ರಾಯವನ್ನು ಹಂಚಿಕೊಳ್ತಾರೆ. ಒಂದು ಅಂತಿಮವಾದಂತಹ ಪಟ್ಟಿ ರಿಲೀಸ್ ಆಗುತ್ತೆ, ಸಿಇಸಿಗೆ ಕಳಿಸ್ತಾರೆ. ಸಹಜವಾಗಿ 8ನೇ ತಾರೀಕು ಸಿಇಸಿ ಸಭೆ ನಡೆಯುವಂತಹ ಸಾಧ್ಯತೆ ಇದೆ. ಅಂದು ಫೈನಲ್ ಆಗುತ್ತೆ. ರೆಹಮಾನ್, ಹರೀಶ್ ಹೋಲ್ಡ್ ಮಾಡಿ. ಹಾಗೆ ನೀವು ಹೇಳ್ತಾ ಇದ್ದಾಗೆ ಇವತ್ತು ನಡೆಯುವಂತಹ ಒಂದು ಸಭೆ, ನಡೀತಾ ಇರುವಂತಹ ಒಂದು ಸಭೆ. ಎಸ್ ಪ್ರಮೋದ್, ಇವಾಗ ಆಗ್ತಾ ಇರುವಂತಹ ಒಂದು ದೆಹಲಿಯಲ್ಲಿ ಆಗ್ತಾ ಇರುವಂತಹ ಒಂದು ಬೆಳವಣಿಗೆಗಳನ್ನ ಹರೀಶ್ ಕೂಡ ನಮ್ಮ ಜೊತೆಗೆ ಹಂಚ್ಕೊಳ್ತಾ ಇದ್ರು. ರಾಜ್ಯದ ನಾಯಕರನ್ನ ಕರೆಸಿಯಲ್ಲಿ ಚರ್ಚೆಗಳಾಗ್ತಾ ಇದೆ. 8ನೇ ತಾರೀಕು ಆಗುವಂತಹ ಒಂದು ಸಿಇಸಿಗೆ ಆ ಪಟ್ಟಿಯನ್ನು ಕಳಿಸಲಾಗುತ್ತೆ ಅಂತ ಹೇಳಿ. ಸೊ ಬಹುಶಃ ಈ ಪಟ್ಟಿಯಲ್ಲಿ ಯಾರೆಲ್ಲರಿಗೆ ಹೆಸರು ಆಗಬಹುದು, ಬಹುಶಃ ಕೆಲವೊಂದಷ್ಟು ಜನ ಈಗಿರುವಂತಹ ಹಾಲಿ ಸಂಸದರಿಗೆ ಅವ್ರನ್ನ ಕೈ ಬಿಟ್ಟು ಹೊಸ ಮುಖಗಳಿಗೆ ಹೆಚ್ಚು ಈ ಬಾರಿ ಆದ್ಯತೆ ಕೊಡುವಂತಹ ಒಂದು ಸಾಧ್ಯತೆಗಳು ಕಂಡು ಬರ್ತಾ ಇರುವಂತದ್ದು. ಪ್ರಮೋದ್, ಓವರಾಲ್ ಆಗಿ ಹೇಗೆ ವಿಶ್ಲೇಷಣೆ ಮಾಡಬಹುದು ಇವತ್ತು ಆಗ್ತಾ ಇರುವಂತಹ ಒಂದು ಈ ಮೀಟಿಂಗ್, ನೆಕ್ಸ್ಟ್ ಆಗುವಂತಹ ಒಂದು ಸಿಇಸಿ, ಸೊ ಇದೆಲ್ಲದನ್ನ ಇಟ್ಕೊಂಡು? ರೆಹಮಾನ್, ಮೊದಲನೇದಾಗಿ ಈಗಾಗಲೇ ಕರ್ನಾಟಕದ ಬಿಜೆಪಿಯ ಸದ್ಯದ ಪರಿಸ್ಥಿತಿಯನ್ನು ಅವಲೋಕಿಸೋದಾದ್ರೆ ಸುಮಾರು 10ಕ್ಕೂ ಹೆಚ್ಚು ಜನ 75+ ಒಂದು ವಯಸ್ಸಿನ ಆ ನಿರ್ಬಂಧದಲ್ಲಿದ್ದಾರೆ. ಆದರೆ ಬಿಜೆಪಿ ಈ ಬಾರಿ ಮತ್ತೆ 75+ ರೂಲ್ಸನ್ನು ಜಾರಿ ಮಾಡತ್ತೆ ಅನ್ನುವಂಥದ್ದು ಒಂದು ಪ್ರಶ್ನೆ. ಯಾಕೆಂದರೆ ನಾವು ಮಧ್ಯಪ್ರದೇಶದ ಚುನಾವಣೆನ ತೆಗೆದುಕೊಂಡ್ರೆ, ಜಾರ್ಖಂಡ್ ಹಾಗೂ ರಾಜಸ್ಥಾನದ ಚುನಾವಣೆಯನ್ನು ತೆಗೆದುಕೊಂಡ್ರೆ ಅಲ್ಲಿ 75 ವರ್ಷ ಮೀರಿದ ನಾಯಕರಿಗೂ ಕೂಡ ಟಿಕೆಟನ್ನು ನೀಡಲಾಗಿತ್ತು. ಇನ್ನು ಕರ್ನಾಟಕದಲ್ಲಿ 75+ ಏನು ಟಿಕೆಟನ್ನು ಅಥವಾ ಒಂದು ರೂಲ್ಸನ್ನು ಮಾಡಿದ್ರು, ಅದರಿಂದ ಸಾಕಷ್ಟು ಡ್ಯಾಮೇಜ್ ಆಗಿದೆ. ಇದನ್ನು ಹೊರತಾಗಿ ಕೂಡ ನಾವು ನೋಡೋದಾದ್ರೆ ಸುಮಾರು 5ರಿಂದ 8 ಜನ ಈಗಾಗಲೇ ಚುನಾವಣಾ ಕಣದಿಂದ ಅವರು ಮುಂದೆ ಸ್ಪರ್ಧೆ ಮಾಡ್ತಾರೋ ಇಲ್ವೋ ಅನ್ನುವಂಥ ಒಂದು ಸಹಜವಾದಂಥ ಅನುಮಾನ ಇದೆ. ಅದು ವಯೋ ಕಾರಣ ಇರ್ಬೋದು, ಅವರದ್ದು ವ್ಯಕ್ತಿಗತವಾದಂಥ ಕಾರಣ ಇರ್ಬೋದು, ರಾಜಕಾರಣದಿಂದ ಆಗಿರುವಂಥ ಬೇರೆ ಬೇರೆ ಪ್ರತಿಕ್ರಿಯೆಗಳಿಂದ ಅವರು ಸ್ಪರ್ಧೆ ಮಾಡದೇ ಇರುವಂಥದ್ದು. ಅದು ಈ ಚಾಮರಾಜನಗರ ಕ್ಷೇತ್ರ ಇರ್ಬೋದು, ಅದೇ ರೀತಿ ಹಾವೇರಿ ಕ್ಷೇತ್ರ ಇರ್ಬೋದು. ಉತ್ತರ ಕನ್ನಡದಲ್ಲಿ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ, ಗೊಂದಲ ಇದೆ. ಅದ್ರ ಬಗ್ಗೆ ಕೂಡ ಇನ್ನೂ ಕ್ಲಾರಿಟಿ ಸಿಗ್ತಾ ಇಲ್ಲ. ಹಾಗೆಯೇ ಚಾಮರಾಜನಗರ ಸೇರಿದಂತೆ ಇನ್ನಿತರ ಭಾಗದಲ್ಲೂ ಕೂಡ, ಇನ್ಫ್ಯಾಕ್ಟ್ ಬೀದರಲ್ಲಿ ಸಿಟ್ಟಿಂಗ್ MP ಇದ್ರೂ ಕೂಡ ಅಲ್ಲಿನ ಶಾಸಕರು ತೀವ್ರವಾದಂಥ ವಿರೋಧವನ್ನು ಮಾಡ್ತಿದ್ದಾರೆ. ಹೀಗಾಗಿ ಇವತ್ತಿನ ಸಭೆ ಏನಿದೆ ರೆಹಮಾನ್, ಇವತ್ತಿನ ಸಭೆಯಲ್ಲಿ ಕೆಲವೊಂದಿಷ್ಟು ಗೊಂದಲಗಳಿದೆ. ಕೆಲವೊಂದಿಷ್ಟು ಕ್ಷೇತ್ರಗಳ ಬಗ್ಗೆ ಅನೇಕ ಅಭ್ಯರ್ಥಿಗಳಿದ್ದಾರೆ. ಅದ್ರ ಜೊತೆಗೆ ಯಾರು ನೇರವಾಗಿ ಸ್ಪರ್ಧೆ ಮಾಡ್ತೀವಿ ಅಥವಾ ಮಾಡಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಅನೇಕರಿಗೆ ಆಸಕ್ತಿ ಇಲ್ಲ. ಹಾಗಾಗಿ ಅದೆಲ್ಲವನ್ನೂ ಕೂಡ ಸಾರ್ಟ್ ಔಟ್ ಮಾಡುವಂಥ ಒಂದು ಸಭೆ ಇದಾಗುತ್ತೆ. ಇನ್ನು ಕರ್ನಾಟಕದ ರಾಜ್ಯ ರಾಜಕೀಯವನ್ನು ಅಥವಾ ಕರ್ನಾಟಕದ ರಾಜಕಾರಣದ ನಾಯಕರನ್ನ ಯಾಕೆ ಬಿಜೆಪಿಯ ನಾಯಕರು ಕರೆಸ್ಕೊಂಡಿದ್ದಾರೆ ಅನ್ನೋಂಥ ಒಂದು ಚರ್ಚೆ ಒಂದಾದರೆ,
ಈಗಾಗಲೇ ಬಿಜೆಪಿ ದಕ್ಷಿಣ ಭಾರತದಲ್ಲಿ ಪ್ರಮುಖವಾಗಿ ಕರ್ನಾಟಕದಲ್ಲಿ ದಕ್ಷಿಣದಲ್ಲಿ ಹೆಚ್ಚು ಸ್ಕೋರ್ ಮಾಡಬೇಕು ಅಂದರೆ ಕರ್ನಾಟಕದಲ್ಲಿ ಹೆಚ್ಚು ಸೀಟ್ ಗೆಲ್ಲೇಬೇಕಾದಂಥ ಒತ್ತಡದಲ್ಲಿದೆ. ಈ ಬಾರಿ ಮೈತ್ರಿ ಕೂಡ ಮಾಡ್ಕೊಂಡಿದೆ. ಹೀಗಾಗಿ ಏಕಾಏಕಿ ನಿರ್ಧಾರ ಮಾಡೋದಕ್ಕಿಂತ ಹೆಚ್ಚಾಗಿ ಮೈತ್ರಿಯನ್ನು ವಿಶ್ವಾಸಕ್ಕೆ ಪಡೆಯೋದ್ರ ಜೊತೆಗೆ ಕರ್ನಾಟಕದ ಬಿಜೆಪಿಯ ಒಳಗಿನ ರಾಜಕೀಯವನ್ನು ಕೂಡ ಅಲ್ಲಿರುವಂಥ ಗೊಂದಲಗಳನ್ನು ಕೂಡ ಎಲ್ಲವೂ ಸರಿ ಮಾಡಬೇಕಾಗತ್ತೆ. ಇದು ಒಂದು ಭಾಗ. ಇದ್ರ ಜೊತೆಗೆ ನೀವು ಟಿಕೆಟ್ ಬಿಡುಗಡೆ ವಿಚಾರವನ್ನು ನೋಡಿದ್ರೆ ದಕ್ಷಿಣ ಭಾರತ ಯಾವುದೇ ಟಿಕೆಟನ್ನು ಅಷ್ಟು ದೊಡ್ಡ ಮಟ್ಟದ ಅಥವಾ ಪ್ರಭಾವಿ ರಾಜ್ಯದ ಟಿಕೆಟ್ಗಳನ್ನು ಘೋಷಣೆ ಮಾಡೋದಕ್ಕೆ ಬಿಜೆಪಿ ಹೋಗಿಲ್ಲ. ಅದು ತಮಿಳುನಾಡು ಇರ್ಬೋದು, ಕರ್ನಾಟಕ ಇರ್ಬೋದು, ಆಂಧ್ರ ಪ್ರದೇಶ ಇರ್ಬೋದು. ಕೇರಳದ ಕೇವಲ ಕೇರಳದ ಒಂದು ಇನ್ಫ್ಯಾಕ್ಟ್ ಗೋವಾದ ಒಂದು ಟಿಕೆಟನ್ನು ಮಾತ್ರ ಈಗಾಗಲೇ ಘೋಷಣೆ ಮಾಡಲಿ. ಹೀಗಾಗಿ ಸಾಕಷ್ಟು ಅಳದು ತೂಗಿ ಲೆಕ್ಕ ಹಾಕ್ತಾ ಇದೆ. ಇವತ್ತಿನ ಸಭೆಯಲ್ಲಿ ಮೊದಲನೇದಾಗಿ ಈಗಾಗಲೇ 1:5 ಅಂದರೆ ಒಂದು ಕ್ಷೇತ್ರಕ್ಕೆ 3 ರಿಂದ 5 ಅಭ್ಯರ್ಥಿಗಳ ಹೆಸರೇನಿದೆ ಅದನ್ನು ಶಾರ್ಟ್ ಲಿಸ್ಟ್ ಮಾಡಿ ಅಲ್ಲಿ ಸರ್ವೆ ರಿಪೋರ್ಟ್ ಸೇರಿದಂತೆ ಬೇರೆ ಬೇರೆ ಅನಾಲಿಸಿಸ್ ಮಾಡಿ ಆನಂತರ ನಾಡಿದ್ದು ನಡೆಯುವಂಥ ಒಂದು ಸಭೆಯಲ್ಲಿ ಅದಕ್ಕೆ ಒಪ್ಪಿಗೆ ಪಡೆದಾದ ಮೇಲೆ ಟಿಕೆಟ್ ಅಥವಾ ಸೀಟ್ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ರೆಹಮಾನ್. ಎಸ್, ಪ್ರಮೋದ್ ಮತ್ತು ಹರೀಶ್, ಥ್ಯಾಂಕ್ ಯು ತಮ್ಮ ಡೀಟೇಲ್ಸ್ಗೆ.